ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ 38ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಈ ಜಗತ್ತಲ್ಲಿ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರಗೊಳಿಸುವಂಥದ್ದು ಬೇರೆ ಯಾವುದೂ ಇಲ್ಲ. ಅದು ಹೇಗೆ ಏನು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅಂದರೆ ನಾವು ಏನೇ ಸಾಧನೆಗಳನ್ನು ಮಾಡ್ತಾ ಇದ್ರು, ಉಪವಾಸ ಆಗಿರ್ಬೋದು, ಜಪ ತಪ, ಶಮ ದಮ ಏನೇನು ಇದೆಯೋ ಅದೆಲ್ಲ ಕೂಡ ಸಾಧನೆಗಳು. ಮತ್ತು ಗಂಗೆ ಯಮುನೆಯಲ್ಲಿ ಮುಳುಗು ಹಾಕೋದು, ಇವೆಲ್ಲ ನಮ್ಮ ಪಾಪಗಳನ್ನು ನಾಶ ಮಾಡಿ ನಮ್ಮನ್ನು ಪವಿತ್ರಗೊಳಿಸುವಂಥದ್ದು. ಆದರೆ ಇದ್ಯಾವುದು ಜ್ಞಾನಕ್ಕೆ ಸರಿಸಮಾನ ಆಗೋದಿಲ್ಲ ಅನ್ನೋದ್ರ ಬಗ್ಗೆ, ಮತ್ತು ಅದರಿಂದ ಏನೇನೆಲ್ಲ ಆಗುತ್ತೆ, ಅದು ಹೇಗೆ ಇಂಪಾರ್ಟೆನ್ಸ್ ಅಂದರೆ, ಯಾವಾಗ ನಾವು ಜ್ಞಾನವನ್ನು ತಿಳ್ಕೊಳ್ತಾ ಹೋಗ್ತೀವೋ ನಮ್ಮಲ್ಲಿರುವಂಥ ಅಜ್ಞಾನ ಹೋಗುತ್ತೆ. ನಮ್ಮಲ್ಲಿ ಏನಾದರೂ ಕೆಟ್ಟ ವಿಚಾರಗಳು, ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದೆಲ್ಲ ಶುದ್ಧವಾಗ್ತಾ ಹೋಗುತ್ತೆ, ಪವಿತ್ರವಾಗ್ತಾ ಹೋಗುತ್ತೆ. ನಮ್ಮ ಶರೀರ, ಇಂದ್ರಿಯ, ಮನಸ್ಸು ಎಲ್ಲವೂ ಕೂಡ ಪವಿತ್ರವಾಗುತ್ತೆ. ಅದಕ್ಕೋಸ್ಕರನೇ ಹೇಳೋದು ಜ್ಞಾನ ಅನ್ನೋದು ತುಂಬಾನೇ ಪವಿತ್ರಗೊಳಿಸುವಂಥದ್ದು, ಅದಕ್ಕೆ ಸರಿಸಮಾನವಾಗಿರುವಂಥದ್ದು ಬೇರೆ ಯಾವುದೂ ಇಲ್ಲ ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಇಹ ಅನ್ನುವಂಥ ಪದಪ್ರಯೋಗ ಮಾಡಿದಾರಲ್ಲ, ಅದಕ್ಕೆ ಅರ್ಥ ಏನು, ಯಾಕಿಲ್ಲಿ ಮಾಡಿದ್ದಾರೆ ಅಂತ. ಇಹ ಅಂತಂದ್ರೇನು? ಈ ಒಂದು ಲೋಕದಲ್ಲಿ ಅಂತ ಅರ್ಥ. ಯಾಕೆ ಈ ಪದಪ್ರಯೋಗ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಇಹ ಪದದ ಪ್ರಯೋಗದಿಂದ ಪ್ರಕೃತಿಯ ಕಾರ್ಯರೂಪಿ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಅಂದರೆ ಇಲ್ಲಿ ಪ್ರಕೃತಿಯ ಕೆಲಸಗಳು ಇಲ್ಲಿ ನಡೆಯತ್ತಲ್ಲ, ಈ ಜಗತ್ತಲ್ಲಿ ಜ್ಞಾನಕ್ಕೆ ಸರಿಸಮಾನವಾಗಿರುವಂಥದ್ದು ಯಾವುದೂ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಪವಿತ್ರಗೊಳಿಸೋದು ಜ್ಞಾನ ಅನ್ನೋದನ್ನ ಹೇಳೋದಕ್ಕೋಸ್ಕರ. ನೋಡಿ, ಈ ಒಂದು ಜಗತ್ತಲ್ಲಿ ಪ್ರಕೃತಿ ತನ್ನ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಸೊ ಈ ಜಗತ್ತಲ್ಲಿ ಜ್ಞಾನಕ್ಕೆ ತುಂಬ ಇಂಪಾರ್ಟೆನ್ಸ್, ಯಾಕಂದರೆ ಅದು ನಮ್ಮನ್ನು ಪವಿತ್ರಗೊಳಿಸುತ್ತೆ, ಅದಕ್ಕೋಸ್ಕರ. ಆದರೆ ಯಾರು ಈ ಪ್ರಕೃತಿಯಿಂದ ಸರ್ವತಾ ಅತೀತನಾಗಿರ್ತಾನೋ, ಸರ್ವವ್ಯಾಪಿಯಾಗಿರ್ತಾನೋ, ಸರ್ವಶಕ್ತಿವಂತ, ಸರ್ವಲೋಕ ಮಹೇಶ್ವರ, ಗುಣಗಳ ಸಮುದ್ರ, ಸಗುಣ, ನಿರ್ಗುಣ, ಸಾಕಾರ, ನಿರಾಕಾರ ಸ್ವರೂಪಿಯಾಗಿರುವಂಥ ಪರಮೇಶ್ವರ ಈ ಒಂದು ಪ್ರಕೃತಿಯ ಅಧ್ಯಕ್ಷನಾಗಿದ್ದಾನೋ, ಅವನ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸೋದ್ರಿಂದ ಈ ಜ್ಞಾನದ ಪವಿತ್ರತೆ ಇದೆ. ಅಂದರೆ ಅರ್ಥ ಏನು? ಈಗ ಯಾಕೆ ಈ ಒಂದು ಜ್ಞಾನಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ? ಅದರಲ್ಲೂ ಈ ಜಗತ್ತಲ್ಲಿ ಭಗವಂತನನ್ನು ನಾವು ಕಾಣೋದಕ್ಕೆ ಇದು ಸಹಾಯ ಮಾಡುತ್ತೆ. ಅವನು ಹೇಗಿದ್ದಾನೆ, ಏನು, ಅವನ ಸಾಕ್ಷಾತ್ಕಾರ ಮಾಡಿಸುತ್ತೆ. ನೋಡಿ, ಭಗವಂತ ಎಲ್ಲಕ್ಕೂ ಅತೀತನಾಗಿರುವಂಥವನು, ಈ ಪ್ರಕೃತಿಯಿಂದನೇ ಅತೀತನಾಗಿರುವಂಥವನು. ಅವನಿಗೂ ಈ ಪ್ರಕೃತಿಗೂ ಏನು ಕೊಡೋದು ತಗೊಳ್ಳೋದು ಇಲ್ಲ. ಆಮೇಲೆ ಎಲ್ಲ ಕಡೆ ವ್ಯಾಪ್ತನಾಗಿರುವಂಥವನು, ಎಲ್ಲ ಶಕ್ತಿ ಇರುವಂಥವನು, ಎಲ್ಲ ಲೋಕಗಳ ಮಹೇಶ್ವರ ಅವನು, ಗುಣಗಳ ಸಮುದ್ರ ಅವನು. ಆಮೇಲೆ ಸಗುಣನೂ ಆಗಿದ್ದಾನೆ, ನಿರ್ಗುಣನೂ ಆಗಿದ್ದಾನೆ, ಸಾಕಾರನೂ ಹೌದು, ನಿರಾಕಾರನೂ ಹೌದು. ಆಮೇಲೆ ಈ ಪ್ರಕೃತಿಯ ಅಧ್ಯಕ್ಷ ಅವನು, ಆಯಿತಾ? ಈ ಪ್ರಕೃತಿಗೆ ಒಡೆಯ ಅವನು. ಅವನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸೋದ್ರಿಂದಾನೇ ಈ ಜ್ಞಾನಕ್ಕೆ ಅಷ್ಟೊಂದು ಪವಿತ್ರತೆ ಇದೆ ಅಂತ ಹೇಳ್ತಾ ಇರೋದು, ಆಯಿತಾ? ನಾವು ಏನೇ ಸಾಧನೆಗಳು ಮಾಡಿದ್ರೂ ಅದರಿಂದ ನಮಗೆ ಭಗವಂತನ ದರ್ಶನ ಆಗೋದಿಲ್ಲ. ಯಾವಾಗ ನಮ್ಮಲ್ಲಿ ಜ್ಞಾನೋದಯ ಆಗುತ್ತೋ, ತಿಳುವಳಿಕೆ ಬರುತ್ತೋ, ಆಗ ಮಾತ್ರನೇ ನಾವು ಭಗವಂತನನ್ನು ನೋಡೋದಕ್ಕಾಗೋದು, ಅಥವಾ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕಾಗೋದು, ಅವನ ಸಾಕ್ಷಾತ್ಕಾರ ಆಗೋದು. ಅದಕ್ಕೋಸ್ಕರನೇ ಜ್ಞಾನಕ್ಕೆ ಅಷ್ಟೊಂದು ಪವಿತ್ರತೆ ಇದೆ ಅಂತ ಹೇಳೋದು. ಎಲ್ಲರ ಸುಹೃತ್, ಸರ್ವಾಧಾರ ಈ ಪರಮಾತ್ಮ ಇದ್ದಾನಲ್ಲ, ಅವನು ಪರಮ ಪವಿತ್ರನಾಗಿರುವಂಥವನು ಅಂತ ಹೇಳ್ತಾರೆ. ಅವನಿಗಿಂತ ಹೆಚ್ಚಾಗಿ ಇಲ್ಲಿ ಜ್ಞಾನವನ್ನು ಪವಿತ್ರ ಅಂತ ಹೇಳಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಎಲ್ಲಕ್ಕಿಂತ ಜ್ಞಾನ ತುಂಬ ಪವಿತ್ರ ಅಂತ ಹೇಳಿದ ತಕ್ಷಣ ಭಗವಂತನಿಗಿಂತ ಪವಿತ್ರ ಅಂತ ಹೇಳಿಲ್ಲ. ಎಲ್ಲರಿಗಿಂತ ಪವಿತ್ರನಾಗಿರೋನು, ಪರಮ ಪವಿತ್ರ ಅಂತಂದರೆ ಅದು ಭಗವಂತನೇ. ಆದರೆ ಇಲ್ಲಿ ಜ್ಞಾನವನ್ನು ಅವನಿಗಿಂತ ಪವಿತ್ರ ಅಂತ ಹೇಳಿಲ್ಲ, ಯಾಕಂದರೆ ಪರಮಾತ್ಮನಿಗೆ ಸಮಾನವಾಗಿ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ಮೇಲೆ ಅವನಿಗಿಂತ ಹೆಚ್ಚಾಗಿ ಯಾರು ಹೇಗೆ ತಾನೇ ಇರೋದಕ್ಕೆ ಸಾಧ್ಯ ಆಗುತ್ತೆ, ಆಯಿತಾ? ಅದಕ್ಕೋಸ್ಕರನೇ ನೋಡಿ, ಅರ್ಜುನ ಕೂಡ ಹೇಳಿದ್ದಾನೆ, ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಅಂತಂದ್ಬಿಟ್ಟು. ಅಂದರೆ ಅದು 10ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಅರ್ಜುನ,
ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್. ಅಂದರೆ ನೀನೇ ಪರಬ್ರಹ್ಮ, ನೀನೇ ಪರಮಧಾಮ, ನೀನೇ ಪರಮ ಪವಿತ್ರನಾಗಿದೆಯಾ. ಯಾಕೆ ಅಂತಂದರೆ ನಿನ್ನನ್ನು ಎಲ್ಲ ಋಷಿಗಳು ಕೂಡ ಸನಾತನ ದಿವ್ಯ ಪುರುಷ ಮತ್ತು ದೇವತೆಗಳಿಗೂ ಅಧಿದೇವತೆ, ಜನ್ಮರಹಿತ, ಸರ್ವವ್ಯಾಪಿ ಅಂತ ಹೇಳ್ತಾರೆ ಅಂತಂದ್ಬಿಟ್ಟು ಅಲ್ಲಿ ಹೇಳಿದಾನಲ್ಲ. ಅಂದರೆ ನೀನೇ ಪರಬ್ರಹ್ಮ, ನೀನೇ ಪರಮಧಾಮ, ಪವಿತ್ರನಾಗಿದೆಯಾ ಅಂತವನು ಹೇಳೋ ಮಾತಿಗೆ ಅರ್ಥ. ಮತ್ತು ಭೀಷ್ಮರು ಕೂಡ ಈ ಒಂದು ವಿಚಾರವನ್ನು ಹೇಳಿದ್ದಾರೆ, ಮಹಾಭಾರತದಲ್ಲಿ ಬರುತ್ತದು. ಏನಂತ ಹೇಳಿದ್ದಾರೆ? ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ಅಂತ ಹೇಳಿದ್ದಾರೆ. ಅಂದರೆ ಏನು? ಆ ಪರಮೇಶ್ವರ ಇದ್ದಾನಲ್ಲ, ಅವನು ಪವಿತ್ರಗೊಳಿಸುವಂಥವರಲ್ಲಿ ಅತಿಶಯ ಪವಿತ್ರ. ಈಗ ಪವಿತ್ರಗೊಳಿಸುವಂಥದ್ದು ಏನೇನಿದೆಯೋ, ಯಾರ್ಯಾರಿದ್ದಾರೋ ಅದಕ್ಕಿಂತ ಅತಿಶಯ ಪವಿತ್ರ ಅವನು. ಮತ್ತು ಕಲ್ಯಾಣಗಳಲ್ಲೂ ಕೂಡ ಪರಮ ಕಲ್ಯಾಣ ಸ್ವರೂಪಿ. ಯಾವುದೆಲ್ಲ ಮಂಗಳ ಮಾಡುವಂಥದ್ದು, ಮಂಗಳಗೊಳಿಸುವಂಥ ವಸ್ತು, ವ್ಯಕ್ತಿ ಏನೇ ಇದ್ದರೂ ಕೂಡ ಅದನ್ನೂ ಪರಮ ಕಲ್ಯಾಣ ಮಾಡುವಂಥ ಒಂದು ಸ್ವರೂಪ ಯಾರು ಅಂತಂದರೆ ಅದು ಭಗವಂತ. ನಾವೇನೇ ತಗೊಂಡ್ರೂ ಕೂಡ ಅದು ಎಲ್ಲದಕ್ಕಿಂತ ಮೇಲ್ಮಟ್ಟದಲ್ಲಿ ಇರುವಂಥವನು ಭಗವಂತ. ಅದಕ್ಕೆ ಇಲ್ಲಿ ಜ್ಞಾನ ತುಂಬ ಪವಿತ್ರವಾಗಿರುವಂಥದ್ದು, ಆದರೆ ಅದು ಭಗವಂತನಿಗಿಂತ ಪವಿತ್ರ ಅಲ್ಲ. ಈ ಲೋಕದಲ್ಲಿ ಅದು ಪವಿತ್ರವಾಗಿರುವಂಥದ್ದು, ಭಗವಂತ ಇದನ್ನು ಮೀರಿರೋನು, ಅವನು ಪರಮ ಪವಿತ್ರ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.